ಒಮ್ಮೆ ಒಂದು ಕಾಗೆ ಮರದಲ್ಲಿ ಕುಳಿತು, ನನ್ನನ್ನು ಯಾರೂ ಇಷ್ಟಪಡುತ್ತಿಲ್ಲ, ನಾನು ಕಪ್ಪಗಿದ್ದೇನೆ, ಎಲ್ಲರೂ ನನ್ನನ್ನು ಕಂಡೊಡನೆ ಓಡಿಸುತ್ತಾರೆ, ಈ ಜೀವನವೇ ಸಾಕಾಗಿದೆ ಎಂದು ಬೇಸರದಿಂದ ಅಳುತ್ತಿತ್ತು. ಅದರ ಕಣ್ಣೀರು ಮರದ ಕೆಳಗೆ ಕುಳಿತಿರುವ ಒಬ್ಬ ಸನ್ಯಾಸಿಯ ಕೈಯ ಮೇಲೆ ಬಿತ್ತು. ಆತ ಕೇಳಿದ, ಏಕೆ ಅಳುತ್ತಿರುವೆ ಎಂದು. ಕಾಗೆ ಹೇಳಿತು, ಗುರುಗಳೇ, ನನ್ನನ್ನು ಯಾರೂ ಇಷ್ಟಪಡುತ್ತಿಲ್ಲ, ಎಲ್ಲರೂ ಕಂಡೊಡನೆ ಓಡಿಸಿ ಬಿಡುತ್ತಾರೆ, ಈ ಜೀವನವೇ ಸಾಕಾಗಿದೆ ಎಂದು. ಸನ್ಯಾಸಿ ಕೇಳುತ್ತಾರೆ, ಸರಿ, ನಿನಗೆ ಯಾರಾಗಬೇಕು ಎಂದು. ಕಾಗೆ ಹೇಳುತ್ತದೆ, ನನಗೆ ಬಿಳಿ ಬಿಳಿಯಾಗಿ ಚಂದವಾಗಿರುವ ಹಂಸವಾಗಬೇಕು ಎಂದು. ಸನ್ಯಾಸಿ ಹೇಳುತ್ತಾರೆ, ಸರಿ, ನೀನು ಮೊದಲು ಹಂಸನಲ್ಲಿಗೆ ಹೋಗಿ ಅದು ಸುಖವಾಗಿದೆಯಾ ಎಂದು ಕೇಳಿ ಬಾ ಅನ್ನುತ್ತಾರೆ. ಕಾಗೆ ಹಂಸದ ಬಳಿಗೆ ಹೋಗಿ ಕೇಳುತ್ತದೆ. ಹಂಸ ಹೇಳುತ್ತದೆ, ಇಲ್ಲ ಕಾಗೆರಾಯ, ನಾನು ಸಂತೋಷವಾಗಿಲ್ಲ, ಜಗತ್ತಿನಲ್ಲಿ ಅದೆಷ್ಟು ಬಣ್ಣಗಳಿವೆ, ನನಗೆ ಮಾತ್ರ ಕೇವಲ ಬಿಳಿಯ ಬಣ್ಣ ಅಂದಿತು. ಗಿಳಿ ಬಹಳ ಅದೃಷ್ಟಶಾಲಿ ಎಂದಿತು. ಕಾಗೆ ಗಿಳಿಯ ಬಳಿಗೆ ಬಂದು ಕೇಳಿತು. ಗಿಳಿ ಹೇಳಿತು, ಇಲ್ಲ ಕಾಗೆ, ನಾನು ಸುಖವಾಗಿಲ್ಲ, ನನ್ನನ್ನು ಕಂಡೊಡನೆ ಹಿಡಿದು ಪಂಜರದಲ್ಲಿ ಇಡುತ್ತಾರೆ, ಸ್ವಾತಂತ್ರ್ಯವೇ ಇಲ್ಲ ಎಂದು. ನವಿಲು ಬಹಳ ಅದೃಷ್ಟಶಾಲಿ ಎಂದಿತು ಗಿಳಿ. ಕಾಗೆ ನವಿಲಿನಲ್ಲಿಗೆ ಬಂದು ಕೇಳಿತು. ನವಿಲು ಹೇಳಿತು, ನೋಡು ಗೆಳೆಯ, ನಾನು ಝೂವಿನಲ್ಲಿದ್ದೇನೆ, ನನ್ನನ್ನು ಕಂಡೊಡನೆ ನನ್ನ ಗರಿಗಳನ್ನು ಕಿತ್ತು ತೆಗೆಯುತ್ತಾರೆ, ನೀನಾದರೋ ಅದೆಷ್ಟು ಅದೃಷ್ಟಶಾಲಿ, ಎಷ್ಟೊಂದು ಸ್ವತಂತ್ರವಾಗಿರುವೆ, ಯಾರ ಹಂಗಿಲ್ಲದೆ ಹಾಯಾಗಿರುವೆ ಅಂದಿತು. ಕಾಗೆ ನೇರವಾಗಿ ಸನ್ಯಾಸಿಯ ಬಳಿಗೆ ಬಂದು ಹೇಳಿತು, ಗುರುಗಳೇ, ನಾನು ಯಾರಾಗಬೇಕಾಗಿಲ್ಲ, ನಾನು ನಾನಾಗಿಯೇ ಇರುತ್ತೇನೆ ಎಂದು. ಸ್ನೇಹಿತರೆ, ನಾವು ಹೀಗೆಯೇ ನಮಗಿಂತ ಅವರು ಉತ್ತಮರಾಗಿದ್ದಾರೆ, ಅವರು ಸುಖಿಗಳಾಗಿದ್ದಾರೆ, ಅವರಂತೆ ನಾವಾಗಬೇಕು ಎಂದು ಹಂಬಲಿಸುತ್ತೇವೆ. ಇನ್ನೊಬ್ಬರ ಜೊತೆ ಯಾವಾಗಲೂ ತುಲನೆ ಮಾಡುತ್ತಾ ನಿರಾಶೆ ಹೊಂದುತ್ತೇವೆ. ಆದರೆ ಪಾಲಿಗೆ ಬಂದದ್ದನ್ನು ಗೌರವಿಸಿ ಮುಂದೆ ಹೋದದ್ದೇ ಆದರೆ ಈ ಬದುಕೇ ಬಂಗಾರ.